ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಆಯ್ತು, ಫಸ್ಟ್ ಪ್ಲೇಸ್ ಧನು, ಅದಾದ್ಮೇಲೆ ರಘು. ಈಗ ನೆಕ್ಸ್ಟ್ ಎಲಿಮೆಂಟ್ ಆಗಿದ್ದು ಯಾರಂತ ತುಂಬಾ ಜನ ಕಾಯ್ತಾ ಇದ್ವಿ. 100% ಓಟ್ ಅಂತೂ ಬಂದಿತ್ತು. ಇದಂತೂ ಕನ್ಸಿಡರ್, ಬಟ್ ಮಿಸ್ ಮಾಡಕ್ಕೆ ಆಗಲ್ಲ. ಬಟ್ ಓಕೆ, ಕಾಂಟ್ರಿಬ್ಯೂಷನ್ ತಗೊಂಡಾಗ ಸಿ ಇಸ್ ದ ಪರ್ಫೆಕ್ಟ್ ಅಂತ ಹೇಳ್ಬೋದು. ಈಗ ಇಬ್ರು ಆದ್ಮೇಲೆ ಧನು ಮತ್ತು ರಘು ಆದ್ಮೇಲೆ ಎಲಿಮೆಂಟ್ ಆಗಿದ್ದು ಯಾರು? ಅಶ್ವಿನಿನ, ಕಾವ್ಯನ, ರಕ್ಷಿತನ? ಗಿಲ್ಲಿ ಬಗ್ಗೆ ನಾನು ಮಾತಾಡಲ್ಲ. ಇನ್ನರ್ ಈಸ್ ಗಿಲ್ಲಿ, ಸರಿನಾ? ಅದ್ರ ಬಗ್ಗೆ ಮಾತಾಡೋಣ. ಮುಖ್ಯ ವಿಷಯಕ್ಕೆ ಬಂದ್ಬಿಡ್ತೀನಿ. ಖಂಡಿತವಾಗ್ಲೂ ಎಲಿಮಿನೇಟ್ ಆಗಿದ್ದು ಯಾರು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಧನು ಮತ್ತು ರಘು ಆದ್ಮೇಲೆ ಎಲಿಮಿನೇಟ್ ಆಗಿದ್ದು ಅಶ್ವಿನಿ ಗೌಡ ಅಲ್ಲ, ಕಾವ್ಯ ಶೈವ ಮತ್ತು ಎಲಿಮಿನೇಟ್ ಆಗಿದ್ದಾರೆ. 4th ಪ್ಲೇಸ್ ಅಲ್ಲಿ ಓಕೆ, ಶಿ ಇಸ್ ಡಿಸರ್ವ್. ನಾನು 3rd ಪ್ಲೇಸ್ ಅಲ್ಲಿ ಅನ್ಕೊಂಡಿದ್ದೆ. 100% 3rd ಪ್ಲೇಸ್ ಅಲ್ಲಿ ಇದ್ದೇ ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ವೋಟಿಂಗ್ ಪ್ರಕಾರ ತಗೊಂಡು ಹೋದ್ರೆ 3rd ಪ್ಲೇಸ್ ಬಂದೇ ಬರ್ತಾ ಇದ್ರು. ಬಟ್ ಕಾಂಟ್ರಿಬ್ಯೂಷನ್ ನೋಡಿ ಎಲಿಮಿನೇಟ್ ಮಾಡಿದಾರೆ ಅಂತ ಅನಿಸ್ತಾ ಇದೆ. ಇಲ್ಲಿ ಓಕೆ, ಐ ಥಿಂಕ್ ನಾನು ಏನಂತಂದ್ರೆ ಅಶ್ವಿನಿ ಗೌಡ ಓಟು ಬರ್ದೇ ಇರ್ಬೋದು, ಓಕೆ ಅಕ್ಸೆಪ್ಟೆಡ್. ಬಟ್ ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ. ನೆಗೆಟಿವ್ ಆರ್ ಪಾಸಿಟಿವ್ ನಾನು ಏನ್ ಹೇಳಲ್ಲ, ತುಂಬಾ ಕಾಂಟ್ರಿಬ್ಯೂಷನ್ ಇದೆ. ಆ ಕಾರಣಕ್ಕೆ ಉಳಿಸ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೀನಿ. ಐ ಥಿಂಕ್ ಟಾಪ್ 2 ಗಿಲ್ಲಿ ಮತ್ತು ರಕ್ಷಿತಾ ಅನ್ಕೊಂಡಿದೀನಿ. ವೋಟಿಂಗ್ ಪ್ರಕಾರ ಬೇರೆ 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 ಏನೇ ತಗೊಂಡ್ರು ಕೂಡ ಅವರೇ ಟಾಪ್ 2 ಬರ್ಲೇಬೇಕು, ಬರ್ತಾರೆ ಅಂತ ಅನ್ಕೊಂಡಿದೀನಿ. ನೋಡೋಣ ಏನೆಲ್ಲ ಮಾಡ್ತಾರಂತ. ಒಂದೊಂದು ಸತ್ಯ, ಈ ಸೂಟ್ ಕೇಸ್ ವಿಷಯ ಬರ್ತಾ ಇದೆ. ಸೂಟ್ ಕೇಸ್ ಅಂದ್ರೆ 10 ಲಕ್ಷ ಕೊಡ್ತೀವಿ, 20 ಲಕ್ಷ ಕೊಡ್ತೀವಿ, ನೀ ಹೆಲ್ಮೆಟ್ ಆಗ್ತೀಯಾ ಅಂತ ಏನಾದ್ರು ಕೇಳೋದೇನಾದ್ರು ಬಂದ್ರೆ ಒಂದ್ ಸ್ವಲ್ಪ ಗಿಲ್ಲಿ ಹುಷಾರಾಗಿರ್ಬೇಕು. ಒಂದ್ ವೇಳೆ ಏನಾದ್ರು ಎಡವಟ್ ಮಾಡ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಆ ರೀತಿ ಆಗ್ಬಾರ್ದು ಅಂತ ದೇವ್ರ ಹತ್ರ ಕೇಳ್ಕೊಂತೀನಿ. ಏನಕ್ಕಂದ್ರೆ ತುಂಬಾ ಜನ ಕಾಯ್ತಾ ಇದ್ರೆ ಗಿಲ್ಲಿ ವಿನ್ನರ್ ಆಗ್ಬೇಕಂತ. ಒಂದೇಳ, ಈ ಈಸ್ ಮಲ್ಟಿ ಟ್ಯಾಲೆಂಟೆಡ್. ಮುಂದಿನ ದಿನಗಳಲ್ಲಿ ಒಂದ್ ಒಳ್ಳೆ ಹೀರೋ ಆಗ್ತಾನೆ, ಒಂದ್ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಇದೆ. ಆ ರೀತಿ ಸಕ್ಸಸ್ ಆಗ್ಲಿ ಅಂತ ಬಯಸೋಣ. ಓಕೆ, ಕಾವ್ಯ ಗಿಲ್ಲಿ ಅಂತ ತುಂಬಾ ಒಳ್ಳೆ ಕಾಂಬಿನೇಷನ್ ಇತ್ತು, ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು, ಒಳ್ಳೆ ಟ್ರ್ಯಾಕ್ ಇತ್ತು, ಫ್ರೆಂಡ್ಸ್ ಇದ್ರು, ಕ್ಯೂಟ್ ಆಗಿತ್ತು. ಅದೆಲ್ಲ ಸೈಡ್ ಬಿಟ್ಬಿಡೋಣ. ಈಗ ಕಾವ್ಯ ಎಲಿಮಿನೇಟ್ ಆಗಿದ್ದಾರೆ 3rd ಪ್ಲೇಸ್ ಅಲ್ಲಿ. ಇನ್ನಿರೋದೇ 3 ಜನ, ಒಂದು ಗಿಲ್ಲಿ, ಒಂದು ಅಶ್ವಿನಿ ಗೌಡ, ಒಂದು ರಕ್ಷಿತಾ. ಈ 3 ಜನ ಇದಾರೆ. ಈ 3 ಜನದಲ್ಲಿ ವಿನ್ನರ್ ಯಾರಂತ ನಿಮ್ಗೂ ಗೊತ್ತಿರುತ್ತೆ. ನಾನಂತೂ ಹೇಳದಂತೂ ಒಂದೇ, ಗಿಲ್ಲಿನೇ ಇಸ್ ಅ ವಿನ್ನರ್ ಅಂತ. ನೋಡೋಣ ರನ್ನರ್ ಅಪ್ ರಕ್ಷಿತಾ ಆಗ್ತಾರ ಇಲ್ಲ ಅಶ್ವಿನಿ ಗೌಡ ಆಗ್ತಾರ ಅಂತ. ವೋಟಿಂಗ್ ಪ್ರಕಾರ ಆದ್ರೆ 100% 200% ರಕ್ಷಿತಾ ಶೆಟ್ಟಿನೇ ಆಗ್ಬೇಕು. ವೋಟಿಂಗ್ ಪ್ರಕಾರ ಆದ್ರೆ ನೋಡೋಣ ಬಿಗ್ ಬಾಸ್ ಟೀಮ್ ಏನ್ ಮಾಡ್ತಾರೆ, ಕಲರ್ಸ್ ಅವ್ರು ಏನ್ ಮಾಡ್ತಾರೆ ಅಂತ. ಎಂಡಮೋಷನ್ ಕೂಡ ಅದ್ರ ಕೈವಾಡ ಇರುತ್ತೆ. ಏನ್ ಮಾಡ್ತಾರೆ ನೋಡ್ಬೇಕು. ಸಪೋರ್ಟ್ ಮಾಡ್ತಾ ಇರಿ ಚಾನಲ್ನ ದಯವಿಟ್ಟು. ಜೈ ಹಿಂದ್, ಜೈ